ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿನಿ. ಬೆಳಗ್ಗೆ 4:30 ಆಗೈತೆ ನೋಡಿ ಟೈಮು. ಇವಾಗ ಎದ್ದೀನಿ, ಇಲ್ಲೇ ಕುಂತೀನಿ ಸಜ್ಜದಾಗ ನೋಡಿ ಸ್ನೇಹಿತರೆ. ರೊಟ್ಟಿ ಬಡಿಯಾಕತ್ತ ಟಪ್ ಟಪ್ ಕೇಳಾಕತ್ತಿರ್ಬೇಕು. ಆ ರೊಟ್ಟಿ ಸಪ್ಪಕ್ಕೆ ಎದ್ದು ನೋಡಿ 6 ಗಂಟೆಗೆ ಕೆಲ್ಸಕ್ಕೆ ಹೋಗ್ತಾರೆ. ಎಲ್ಲ ಅಡುಗೆ ಮಾಡ್ಕೊಂಡು ಹೋಗ್ಬೇಕಲ್ಲ, ಅವ್ರು ಎದ್ದಾರ. ನಾನು ಕೂಡ ಇಲ್ಲಿ ಮುಕ್ಕೊಂಡ್ರೆ ಎಚ್ಚರ ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಎಲ್ಲ ರೊಟ್ಟಿ ಮಾಡೋದು ಕೆಲಸ ಮಾಡೋದು ಗೊತ್ತಾಗುತ್ತೆ. ಇಲ್ಲಿ ಸಜ್ಜದ ಮುಕ್ಕೊಂಡ್ರೆ ಮನ್ಯಾಗ ಮುಕ್ಕೊಂಡ್ರೆ ಏನೂ ಗೊತ್ತೇನೇ ಆಗಲ್ಲ ನೋಡಿ ಸ್ನೇಹಿತರೆ. ಎಲ್ಲರೂ ಎದ್ದಾರ. ಲೈಟ್ ಇಲ್ಲ, ಲೈಟ್ ಹೋಗ್ಯಾವು. ಚಾರ್ಜರ್ ಬಲ್ಪ್ ಅದು ಪುಟ್ಟಕ್ಕರ ಮನ್ಯಾಗ ಅವರು ಎದ್ದಾರ. ಇವಾಗ ಕಳ ತೆರ್ಯಾಕೆ ತಳಕ್ಕೆ ಬಂದು ನೋಡಿ ಸ್ನೇಹಿತರೆ. ಕಳ ತೆರಕೇರಿ ಅಂಗಳ ಕಸ ಹುಡ್ತೀನಿ. ಫಸ್ಟು ಅಂಗಳ ಕಸ ಹುಡ್ಕೊಂಡು ಅಡುಗೆ ಮನೆಯಾಗ ಕಸ ಹುಡ್ಕೊಂಡು ರೊಟ್ಟಿಗೆ ಹಂಚಿಡ್ತೀನಿ. ಯಾಕೆ ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ. ರೊಟ್ಟಿ ಮಾಡ್ಕೊಂಡಿದ್ರೆ ಎಲ್ಲ ಕೆಲಸ ಕಡಿಯೋಕ್ಕಾಗುತ್ತೆ ನೋಡಿ ಸ್ನೇಹಿತರೆ. ನೋಡಿ ಅಂಗಳನೂ ಕಸ ಹುಡುಗಿ ರಂಗೋಲಿ ಹಾಕಿದೆ. ಇನ್ನೂ ಲೈಟ್ ಬಂದಿಲ್ಲ. ಚಾರ್ಜರ್ ಇದು ಬ್ಯಾಟ್ರಿ ಐತಲ್ಲ, ಅದನ್ನ ಹಚ್ಕೊಂಡು ರೊಟ್ಟಿ ಇದು ಕಸ ಹುಡುಗಿ ರೊಟ್ಟಿ ಮಾಡ್ತೀನಿ ನೋಡಿ. ಕಸ ಸನಿಯಾಗಿ ತೆಗೆದಿಲ್ಲ, ಹಂಗೆ ತಲೆಬಾಕ್ಲ ತೆಗೆದು ಫಸ್ಟು ಎಲ್ಲ ಇದು ಮಾಡಿದ್ದು ನೋಡಿ. ಏನಂದ್ರೆ ಅಂಗಳ ಕಸ ಹುಡುಗಿ ರಂಗೋಲಿ ಹಾಕ್ಕೊಂಬಂದೆ. ಒಳಗೆ ಸಂಜೆನೇ ಎಲ್ಲ ಅಲ್ಲಿದಲ್ಲೇ ಇಟ್ಟು ಹಂಗೆ ಮಲ್ಕೊಂಡು ನೋಡಿ. ಇವಾಗ ರೊಟ್ಟಿ ಮಾಡ್ಕೊಂಡು ಸ್ನೇಹಿತರೆ 5 ಗಂಟೆ ಕಣ ಕಸ ಗುಡಿಸಿ ರಂಗೋಲಿ ಹಾಕೀನಿ. ನಾ ಅಡುಗೆ ಪರ್ಸಲ್ಲಿ ಏನು ಕಸ ಹುಡುಗಿಲ್ಲ ಸ್ನೇಹಿತರೆ. ನಿನ್ನೆ ರಾತ್ರಿ ಬ್ಲೌಸ್ ಸ್ಟಿಚ್ ಮಾಡಿದ್ನಲ್ಲ, ಈ ಬ್ಲೌಸ್ ಸ್ಟಿಚ್ ಮಾಡಿ ಹಂಗೆ ಬಿಟ್ಟು ಸುಸ್ತಾಯ್ತು, ಹಂಗೆ ಮಲ್ಕೊಂಡೆ. ಕಾಜಿ ಗುಂಡಿ ಮಾಡ್ಬೇಕಂದ್ರೆ ಆಗಲಿಲ್ಲ. ಶ್ರವಣಿ ಕೂಡ ಹಾಸಿಗೆ ಮಡ್ಚಾಕತ್ತ. ಶ್ರವಣಕ್ಕ ಹಾಸಿಗೆ ಮಡಿಚಿ ಪರ್ಸಲ್ಲಿ ಆಟ ಕಸ ಹುಡುಗು, ನಾ ಅಡುಗೆ ಮಾಡ್ತೀನಿ. ಅಕ್ಕಿಗೆ ಕಸ ಹುಡುಗ ಅಂತ ಏನ್ರಿ ಪರ್ಸಲ್ಲಿ ಆಟ. ನಾ ಅಡುಗೆ ಮನೆ ಕಸ ಹುಡ್ಕೊಂಡು ರೊಟ್ಟಿ ಮಾಡೀನಿ ರೀ. ಈಗ ರೊಟ್ಟಿ ಆಗೈತಿ. ಈಗ ರೊಟ್ಟಿ ಮಾಡೀನಿ, ನೀರು ಕಾಸಕ್ಕಿಟ್ಟೀನಿ, ಉಳ್ಳಿಕಾಳು ಕುದಿಯಾಕಿಟ್ಟೀನಿ. ರೊಟ್ಟಿ ಉಳ್ಳಿಕಾಳು ಪಲ್ಯ ಅನ್ನ ಸಾಂಬಾರು ಮಾಡ್ಬೇಕಂತ ಮಾಡಿನಿ. ಯಾವ ಟಮಾಟಿ ಒಂದು ಟಮಾಟಿ ತೊಗೊರು, ಒಂದು ಟಮಾಟಿ ಒಂದು ಉಳ್ಳಾಗಡ್ಡಿ ಪಲ್ಯ ಒಳಗೆ ಇಡಪ್ಪ ಅಂದ್ರೆ ನೋಡಿ ಎಷ್ಟು ತೊಗೊಂಡು ನೋಡಿ. ಇವಾಗ ಉಡಾಳ ನೋಡಿ ಸ್ನೇಹಿತರೆ. ನೋಡಿ ಎಲ್ಲ ರೊಟ್ಟಿಗೆ ಈಗ ರೊಟ್ಟಿ ಮಾಡೀನಿ. ಹೆಸರು ಮಾಡಿ ಸ್ನೇಹಿತರೆ. ಅಪ್ಪ್ಯಾರು ಬಣ್ಣ ಹಚ್ಚಕ್ಕೆ ಬರ್ತಾರಲ್ಲ, ಉಣ್ಲಿ ಬಿಡ ಅಂತೇಳಿ ಎಷ್ಟೊಂದು ರೊಟ್ಟಿ ಮಾಡಿ ನೋಡಿ. ಜೋಳದ ರೊಟ್ಟಿ ಇದು ಯಾಕೆ ಎಣ್ಣಿದು ಯಾಕೆ ಮೆತ್ತ ಇರ್ತಾರೆ ರೊಟ್ಟಿ ಅಂತ. ಬ್ಯಾಸಿಗೆ ದಿನ ರೀ ಬಿರ್ಸಾದ್ರೆ ಹೋಗಲ್ಲ. ಬನ್ನಿ ಸ್ನೇಹಿತರೆ, ಪಲ್ಯಕ್ಕೆ ಉಳ್ಕೊತೀವಿ. ಸಾಂಬಾರು ರೆಡಿ ಮಾಡ್ತೀನಿ. ಕುದಿಯೋಣ ಹಂಗೆ ಬೇಳೆ ಕುದಿಸ್ತೀನಿ ರೀ. ಬೇಳೆ ಕುದಿಸಿ ಹುಳಿಕಾಳು ಪಲ್ಯ, ಬೇಳೆ ಸಾಂಬಾರು, ಅನ್ನ ಮಾಡ್ಬೇಕಂತ ಮನೆ. ಆ ಹುಡ್ರು ಊಟ ಮಾಡಿ ಒಂದು ಮೊಸರಿನ ಪಾಕಿಟ್ಟು ಒಂದು ಖಾರ ಮಾಡ್ಬೇಕು, ತಿನ್ನು ಖಾರ. ಮತ್ತು ಒಂದು ಪ್ಲೇಟ್ ತಮ್ಮ ನೀರು ಕಸಕ್ಕಿಟ್ಟೀನಿ ರೀ. ಹಂಗೆ ಅಡುಗೆ ರೊಟ್ಟಿ ಒಂದು ಆದ್ರೆ ಮ್ಯಾಗಿನ ಮಾಡ್ಕೋತಾನೆ. ಅವ್ರು ಜಾಕ ಎಲ್ಲ ಮಾಡಿಸ್ಬೋದಂತ ರೊಟ್ಟಿ ಮಾಡಿಬಿಟ್ಟು ನೋಡಿ. ಬಿಸಿಲಾಗುತ್ತೆ ಅಂತೇಳಿ ಅಡುಗೆ ಮನೆ ದೊಣ್ಣೆ ಕಸ ಹುಡ್ಕೊಂಡು ಉಸಿರು ಬಾಂಡೆ ಹೊರಗೆ ಇಟ್ಟೀನಿ. ತಿಕ್ಕಿಲ್ಲ. 7 ಗಂಟೆ ಆಗೈತೆ ರೀ ಕರೆಕ್ಟ. ಒಟ್ಟು ನೋಡಿ ಬಾಂಡೆ ಹಂಗೆ ಇಟ್ಟೀನಿ. ಅವನು ಬರಾಕತ್ತಾವಂತ. ಮತ್ತೇನಿಲ್ಲಪ್ಪ ಸ್ನೇಹಿತರೆ. ನಾನು ಬೇಳೆ ಕುದಿಯೋಕ್ಕೆ ಸಾಂಬಾರು ಮಾಡ್ಬೇಕಂದ್ನೆಲ್ಲ ಮತ್ತೆ ಬೇಳೆ ಕುದಿಯಾಕೋದು ಅಂತೇಳಿ ಶೇಂಗಾ ಹೊಡ್ಕೊಂಡು ನೋಡಿ. ಶೇಂಗಾ ಕಾಳಿಲ್ಲ ಮನ್ಯಾಗ. ಶೇಂಗಾ ಹೊಡ್ಕೊಂಡು ಉರಿಯಾಕಿಟ್ಟೀನಿ ಸ್ನೇಹಿತರೆ. ಇಲ್ಲಿ ಶೇಂಗಾ ಸಾಂಬಾರು ಮಾಡಿದ್ರೆ ಆತಂತ. ಹುಳ್ಳಿಕಾಳು ಪಲ್ಯ ರೆಡಿ ಆಯಿತು. ಆಗೈತೆ ಹುಳ್ಳಿಕಾಳು ಪಲ್ಯ. ಮತ್ತು ಮಧ್ಯಾಹ್ನ ಈಗ ಈ ಹುಡ್ರು ನಾವು 3 ಮಂದಿ, ಅವು ಅಪ್ಪ್ಯಾರಿಬ್ಬರು, ಆ ತಮ್ಮರು ಬಣ್ಣ ಹಚ್ಚಕ್ಕೆ ಬರ್ತಲ್ಲ ಅವರಿಬ್ಬರು. ಮತ್ತು ಮಧ್ಯಾಹ್ನ ಊಟ ಅವ್ರದ್ದೇನು ಮುಂಚೆ ಉಂಡು ಬರ್ತಾರೆ ಸ್ನೇಹಿತರೆ. ಮಧ್ಯಾಹ್ನ ಊಟ ಮತ್ತು ಅವ್ವ ನಾವು ಆತೀವಂತ ಊಟಕ್ಕೂ ಮಾಡ್ಕೊಂಬಿಡಕತ್ತೀರಿ. ಈ ಸಾಮಾನು ಕಿತ್ತೇರಿ ಅಡುಗೆ ಮಾಡೋಕ್ಕಾಗಲ್ಲ, ಅದಕ್ಕಂತೇನೆ ಅಂದ್ಕೊಂಡು ಇಡಬೇಕು. ಸರಿ ಪರ್ಸು ಅಂತ ಬಂದ ನೋಡಿ. ನಿನ್ನೆ ಹೇಳಿದ್ನಲ್ಲ, ಟಾಂಕೆ ತುಂಬೈತೆ ನಾವು. ನೀರು ಬಂದ, ನೀರು ತುಂಬಬೇಕು ಸ್ನೇಹಿತರೆ. ನೀರು ಕುಂದ್ರು ಮರ ನೀರು ತುಂಬಬೇಕು. ಆಯ್ತು ಟಾಂಕೆ ತುಂಬೈತೆ ನೋಡು. ನೀನು ನಡ್ರಿ ಪರ್ಸಪ್ಪ, ನೀ ಬೇಡ ನಡ್ರಿ ನೋಡಿ ಸ್ನೇಹಿತರೆ. ಟೈಮು 8:30 ಆಯಿತು. ಬ್ರಷ್ ಆಯ್ತು. ಇವಾಗ ಬ್ರಷ್ ಮಾಡಿದೆ. ಶಿವಕುಮಾರ ಬ್ರಷ್ ಮಾಡಿಸಿ ಊಟ ಮಾಡಾಕತ್ತಾರ. ಜಾಕ ಮಾಡಿಸ್ಲಿಲ್ಲ. ಇವತ್ತೇನು ಬುಧವಾರ ಐತೆ. ಜಾಕ ಮಾಡಿಸಿದ್ನಿ ಅಂದ್ರೆ ಲೇಟ್. ಬುಧವಾರ ಐತೆ, ಯಾಕೆ ಇರ್ಲಾಕ್ ಬಿಡಕ್ಕೆ ಜಾಕ ಬೇಡ. ಮತ್ತು ಈ ಸಂತ ಸುಣ್ಣ ಬಣ್ಣ ಮಾಡೋದಕ್ಕೆ, ಕಿತ್ತಾಡ್ಕೆ ಕೆಲಸ ಮಾಡೋಕೆ, ಮತ್ತು ಬಟ್ಟೆ ಹೊಲಸತ್ತವು. ಸಾಯಂಕಾಲನ ಮಾಡಿದ್ರಾತು ಎಲ್ಲ ಕೆಲಸ ಮುಗಿಸೋದು ಅಂತೇಳಿ ಬ್ರಷ್ ಮಾಡ್ಕೊಂಬಂದು ನಾನು ಕೂಡ. ಶ್ರಾವಣಿದು ಜಾಕಿಲ್ಲ, ಶಿವಕುಮಾರ್ದು ಜಾಕಿಲ್ಲ. ಅವನು ಬಂದ ಜಾಕ ಮಾಡಿ. ಅವ ಏನೋ ತೊಗೊಂಬಂದ ಸ್ನೇಹಿತರೆ. ಕೈಚೀಲ ಬಿಚ್ಚಿಲ್ಲ. ಉಳ್ಳಾಗಡ್ಡಿ ಮತ್ತು ಇಟ್ಟು ಇದು ತೊಗರಿಬೇಳೆ ಹೇಳಿದ್ದೆ. ಮತ್ತೇನು ತಂದೆವ? ಸಜ್ಜಿಟ್ಟು, ಜೋಳದ ಹಿಟ್ಟು, ತೊಗರಿಬೇಳೆ ತಂದ ಅಂತ ನೋಡಿ ಸ್ನೇಹಿತರೆ. ಇವಾಗೆಲ್ಲ ಅಡಿಗೆ ಮುಗ್ದೈತೆ. ಶ್ರಾವಣ ಊಟ ಮಾಡ್ಬಾ. ಶ್ರಾವಣಿನ ಊಟ ಮಾಡಾಕತ್ತಾಳ, ಅವ್ವನ ಊಟ ಮಾಡಾಕತ್ತಾಳ. ಬಂದು ಊಟ ಮಾಡಾಕತ್ತಾಳ. ನೋಡಿ ಸ್ನೇಹಿತರೆ, ಅವ್ವನ ಊಟ ಮಾಡಾಕತ್ತಾಳ.
ಅಲ್ಲಿಂದ ಊಟ ಏನೇ ಮುಂಡಿಲ್ರಿ ಹಂಗೆ ಬಂದಾಳ. ಊಟ ಮಾಡೇ ನಿಂತೇವೆ ಎಲ್ಲ ಕ್ಲೀನ್ ಹಾಕೋ ಸ್ವಚ್ಛ ಆಗುತ್ತೆ. ನಾನು ಕೂಡ ಇವಾಗ ಊಟ ಮಾಡಬೇಕು ಒಂದು ಟುಡೇ ಕಂಟಿನ್ಯೂ ಮಾಡಿದ್ರೆ ಆತಂತ ಮಾಡಕಂತೀನಿ. ಅನ್ನ ಸಾರು ಪಲ್ಯ ಎಲ್ಲ ಮಾಡೀನಿ. ಪಲ್ಯ ಹೇಗೈತೆ ಉಳಿಕ ಮಸ್ತ್ ಐತೆ. ಇಡ್ತೀನಿ ಊಟ ಮಾಡಿ. ಶ್ರಾವಣ ನೀನು ಊಟ ಮಾಡ್ಬಾ. ಇವಾಗ ಉಡಾಳ ಈ 3 ಅಂಗಿ ಕಳ್ದ ನೋಡಿ. ಅಂಗಿ ಪ್ಯಾಂಟು ಕಳ್ದ. ನೀ ಬರಾಗ ನೀರು ಆಡಿದ ನೀರು ಜೋರು ಬರಾಕತ್ತ ಚಿನ್ನಿ ಬೇರೆ ತಿಂತೆ ಮಾಡ್ತಾ ಬನ್ನಿ ಸ್ನೇಹಿತರೆ ಊಟ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ. ಫೈನಲ್ ಆಗಿ ಸುಣ್ಣ ತುಂಬ ಕಪ್ಪೆ ಬಂದ. ನಾನು ಅಷ್ಟು ಎಲ್ಲ ಸಾಮಾನು ಬಡ ಬಡ ಕಿತ್ತಿ ಹೊರಕಿಟ್ಟೆ. ಅವನು ಸಿಮೆಂಟ್ಸ್ ಹೊರಾಕತ್ತ ಹೊಡಿಲೆಲ್ಲ ಸಿಮೆಂಟು ಉದ್ರೈತಲ್ರಿ, ಬಣ್ಣ ಉದುರಿ ಬಿಟ್ಟೈತಿ. ಇವ ಹುಡ್ರೊಂದು ಕೈಕಾಯ ನೋಡಿ ಸ್ನೇಹಿತರೆ. ಇದು ಮಗ್ಳ ಮನೆ ಪರ್ಸು ಅಂತ ಅವ ಕೈಕಾಯಾಗ ಬರ್ತಾನೆ. ಬ್ಯಾಡ ಅಂದ್ರೆ ಕೇಳ ಹುಡ್ರು ಹಂಗೆ ಅಲ್ರಿ ಮಳ್ಳು ಹುಡ್ರು. ಹೋಗನ್ನಕ್ಕಾಗಲ್ಲ ಸ್ನೇಹಿತರೆ. ಬಂದು ಮನಿತಾನೆ ಯಾರೇ ಬಲ್ಲಿ ಹೋಗನ್ನು ತಪ್ಪಾಗುತ್ತಾ. ಬೇದೆ ನಾನು ಬಿಡೋಲ್ಲ ಸುಮ್ ಕುಂದ್ರು ಬಾ ಅಂದರು ಕೇಳ್ರಿ. ಶ್ರಾವಣಕ್ಕಿಂತ ಕಿಡಿಗೇಡದ ನೋಡಿ. ಇವನು ಒಬ್ಬವನೇ ರೀ ಪಾಪ. ಇವು ತಂದಿಲ್ಲ ಸ್ನೇಹಿತರೆ. ಅವ್ರ ಅವ್ವ ದಿನಾನು ಕೂಲಿ ಕೆಲ್ಸಕ್ಕೆ ಹೋಗ್ತಾಳ. ಒಂದೇ ಗಂಡು ತವ್ರ ಮನೇಲಿ ಇರೋದು. ಇವ್ರು ಬಂದು ಏನು ಮಾಡೋದು ನೋಡಿ. ಒಬ್ರು ಅವ್ರು ನೋಡಿರ ನಮ್ದು ಒಂದಿಟ್ಟು ಚಲೋ ಅಪ್ಪ ಏನೋ ಅನ್ಸುತ್ತಾ. ನಮ್ಮ ಪರಿಸ್ಥಿತಿ ಏನಾಯ್ತಾ ನಮ್ಮದು ಅವ್ರಿಗಿಂತ ಬಲ ಆಗಿರ್ತೈತಿ. ಹಂಗೆ ಸ್ನೇಹಿತರೆ ಜೀವನ ಅಂದರೆ ಹಂಗೆ ಅಲ್ಲ. ಅವ್ರು ಒಂದೇ ಗಂಡು ಅಡ್ಯಾನ ಅವರಪ್ಪ ತೀರ್ಕೊಂಡ. ಅವ್ರವ್ವ ದಿನ ಮುದ್ದೆ ಬೆಳಗ್ಗೆ ಕೂಲಿ ಕೆಲ್ಸಕ್ಕೆ ಹೋಗ್ತಾಳ್ರಿ. ಇದು ಹುಡುಗ ಕೆಟ್ಟ ಕಿಡಿಗೆ ಹಿಡ್ದಾನ. ಶ್ರವಣಕ್ಕಿಂತ ಕಿಡಿಗೆ ಹಿಡ್ದಾನ. ನಮ್ಮ ಶ್ರವಣ ಒಂದಿಟ್ಟು ಅಂತಾನಂದ್ರೂ ಅದನ್ರಿ ಅವನು. ಆದ್ರೆ ಇವನು ಹಿಂಗೆ ಅದಾನ. ಮತ್ತೆಲ್ಲ ಅವಿಷ್ಟು ಕಿತ್ತಿ ಕೊಟ್ಟೆಲ್ಲ ಮತ್ತು ಅಡ್ಗೆ ಮನೆ ಎಲ್ಲ ಕಿತ್ತು ಕೊಟ್ಟೆ. ಆಪೆ ತುಂಬ್ಕೊಳಕತ್ತಾನ. ಅವ್ನು ತುಂಬ್ಕೊಂಡು ಪರ್ಸಲಿ ಬರ್ತೀನಿ ಅಕ್ಕ ಅಂದ್ರೆ ಮತ್ತೆ ಹಂಗೆ ಪರ್ಸಲಿ ಕಿತ್ತಾಕತ್ತೀನಿ ನೋಡಿ. ಬಟ್ಟೆ ಕಿತ್ತಿ ತಳ್ಯಾಕೆ ಇಡಾಕತ್ತೀನಿ. ಅಡುಗೆ ಮನೆ ತುಂಬ್ಕೊಂಡು ಪರ್ಸಲಿ ಬರ್ತಾ ಮತ್ತು ಇಷ್ಟು ಕಿತ್ಕೇರಿ ಇಡೋದು ತೆಗಿದು ವಜ್ಜೈತಿ ಸ್ನೇಹಿತರೆ. ಬಣ್ಣ ಹಚ್ಚೋದೇನು ತಡ ಆಗಲ್ಲ. ಕಿತ್ತಾಡೋದು ಅಷ್ಟು ಸ್ವಚ್ಛ ಮಾಡೋದು ಒರೆಸೋದು ತಿಕ್ಕೋದು ತೊಳೆಯೋದು ಬಡಿಯೋದು ವಜ್ಜೈತಿ ನೋಡಿ. ಮಾಡಲೇಬೇಕು ಸ್ನೇಹಿತರೆ. ಈಗ ಯಾರು ಅದಾರ ಮಾಡೋರು. ಅವಾಗ ಒಂದಿಷ್ಟು ಕಷ್ಟ ನನಗಿಷ್ಟು ಕಷ್ಟ ಆಗುತ್ತಾ. ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಒಬ್ರಿಗೆ ಆದ್ರೆ ತೀರಾ ಕಷ್ಟ ಆಗುತ್ತಂತ ಅವ್ವನ ಕರೆಸಿದ್ದು. ಅವ್ವ ಬಂದು ದೊಡ್ಡ ಹೆಲ್ಪ್ ಮಾಡಿ ಹೊಡಿ. ಅವ್ವ ತಂದು ಕೈಚೀಲ ಮಾಡಿದ್ರೆ ಹಾಗೆ ಇಟ್ಟು ನೋಡಿ. ಬಿಚ್ಚಲೇ ಇಲ್ಲ ಉಳ್ಳಾಗಡ್ಡಿ ಏನದಾವು. ಮತ್ತೆಲ್ಲ ಹೊಸು ಸಜ್ಜೆ ಮೇಲೆ ಸಾಮಾನು ಎಲ್ಲ ಹೋಗಿ ಸಜ್ಜೆದಾಗ ಇಟ್ಟಿವ್ರಿ. ಅದೆಲ್ಲ ಕ್ಲೀನಾಗೈತೆ. ಬಟ್ಟೆ ಕೂಡ ಇಲ್ಲಿ ಇಟ್ಟೀನಿ. ಇವು ಮಾರೋ ಬಟ್ಟೆ ನೋಡಿ. ಇಷ್ಟು ಕೂಡ ಮ್ಯಾಗ ಆಳಿ ಹೊಚ್ಚಿ ಸ್ನೇಹಿತರೆ ಧೂಳಾತಾವಂತ. ಇವೆರಡು ಸ್ಟ್ಯಾಂಡ್ ತೆಗಿಬೇಕಷ್ಟೇ. ಇನ್ನು ತಳಗಿಂದೆಲ್ಲ ಕಿರಾಣಿ ಒಳಗಿಡಬೇಕು. ಮತ್ತು ಎಲ್ಲ ಇದ್ರ ಜವಾರಿ ಮ್ಯಾಗಿದು ಮಾಡ್ದನು ಎಲ್ಲ ಸಜ್ಜೆ ಸಸಿ ನೋಡಿ. ಯಾಕಂದ್ರೆ ಅಲ್ಲೇ ತಂದು ಇಡಕ್ಕೆ ಬರ್ತೈತಿ. ಸಜ್ಜೆ ಎಲ್ಲ ಕ್ಲೀನಾಗೈತೆ. ಸಜ್ಜೆ ಮೊನ್ನೆ ಸಾರ್ಸ್ಯಾರ ಸ್ನೇಹಿತರೆ ಅವರು. ಸಜ್ಜೆ ಮುಂದೆ ಹಿಂದೆ ಮೊನ್ನೆ ಸಾರ್ಸ್ಯಾರ. ಇನ್ನೇನಿದೆ ಒಳಗೆ ಗಾಡಿ ಊದತ್ ನೋಡಿ. ಇನ್ನೇನು ಕೊಂಬುಗಳಿಗೆ ಕೆಂಪು ಸುಣ್ಣ ಎಲ್ಲ ಹಚ್ಕೋಬೇಕು. ಹಿಂದೆಲ್ಲ ನೋಡಿ ಸ್ನೇಹಿತರೆ. ಅವ್ವನು ಬಾಂಡೆ ತಿಕ್ಕಕತ್ತಾಳ. ಬಾಂಡೆ ತಿಕ್ಕತ್ತಾಳ. ಅವ್ವನು ತಿಕ್ಬೇಕಂತ ನೀರು ಬಂದವು. ನೀರು ತುಂಬಾಕತ್ತಾಳ. ಬಾಂಡೆ ತಿಕ್ಬೇಕಂತಾನೆ ಹಂಗೆ ನೋಡಿ. ಇಷ್ಟು ಸಿಮೆಂಟ್ ಹೆಂಗೆ ಯಾವ ಥರ ಹಚ್ಚೋಡಿ ಅವ್ವ. ಸ್ಮೂತ ಸಫೇತ ನೋಡಿ. ನಮ್ಮ ಕೊರ್ಚ ಬರ್ಚ ಮಾಡಿದ್ದೆ. ಅದನ್ನೊಂದು ದಾಂಡಿಗೆ ಹಚ್ಚಿದ್ ನೋಡಿ ಕುಂತು. ಇನ್ನೊಂದು ಸ್ವಲ್ಪ ಸಿಮೆಂಟ್ ಇದ್ರೆ ನಾನು ಕೂಡ ತುಂಬ್ತಿದ್ದು ನೋಡಿ. ಇನ್ನೊಂದು ಸ್ವಲ್ಪ ಎಲ್ಲ ಗುದ್ದು ಬಡಿತಿದ್ನಂದ್ಲು. ಸಿಮೆಂಟೇ ಖಾಲಿ ಆಯಿತು ಸ್ನೇಹಿತರೆ. ಏನು ಮಾಡೋದು. ಕಂಡಪಟ್ಟಿ ಸಿಮೆಂಟ್ ಕೊಡಿಸಿದ್ಲು. ಇವಾಗ ಸಿಮೆಂಟೇ ಇಲ್ಲ ನೋಡಿ. ಏನು ಮಾಡೋಕ್ಕಾಗಲ್ಲ. ಬಂದಂಗೆ ಜೀವನ ನೋಡ್ಬೇಕು ರೀ. ಯಾರ ಹೋದ್ರೆ ತೊಗೊಂಬರ್ರಿ ಅಂತ ಹೇಳ್ಬೇಕು ಯಾರಿಗಾರ. ಯಾರು ಹೊಟ್ಟೆ ಕಡೆ ಯಾರು ಅಜ್ವಾನ್ ತಿಂತಾರೆ ಸ್ನೇಹಿತರೆ. ನಮ್ಮ ಹೊಟ್ಟೆ ಕಡೆ ನಾವೇ ಅಜ್ವಾನ್ ತಿನ್ನಬೇಕು ನೋಡಿ ಸ್ನೇಹಿತರೆ. ಇವಾಗೆಲ್ಲ ನಾನು ಬಣ್ಣ ಚೆಲ್ಲುತ್ತಂತೇಳಿ ಆಳಿ ಹಾಕ್ಸಿದೆ. ಆದ್ರೆ ಇಲ್ಲಿ ಬಿಡಕ್ಕ ಹೋಗುತ್ತಾ ಅಂತ ಅಂದ ಆಪ್ಯ. ಏನಾಗುತ್ತೋ ಏನಿಲ್ಲ ಗೊತ್ತಿಲ್ಲ. ಸ್ವಲ್ಪ ಹಾಸು ಒಂದು ಹಚ್ಚಪ್ಪ ಅಂದೆ. ಮತ್ತು ತಿಕ್ಕಬೇಕಲ್ರಿ. ಮತ್ತು ಮನೆ ತಿಕ್ಕೋದು ಎಲ್ಲ ತೊಳೆದು ಒಜ್ಜಿದೆ ನೋಡಿ. ಸುಣ್ಣ ಬಣ್ಣ ಮಾಡೋದು ಅಷ್ಟು ಸುಲಭ ಅಲ್ಲ ಸ್ನೇಹಿತರೆ. ಮನ್ಯಾಗ ಮಾಡೋರು ಇರಬೇಕು ಎಲ್ಲ ಚಂದ. ಇನ್ನು ಹೋಗ್ಬೇಕು ಬರ್ಲಿಕ್ಕಂದ್ರೆ ಭಾಳ ಒಜ್ಜಿತ್ತು ನಂದು. ಅದಕ್ಕೆ ಊಸು ಕಿತ್ತಿ ಕೊಟ್ಟೆ ಸಾಮಾನು. ಹೋಗಿ ಅವ್ವನೂ ಇಟ್ಲು ಹುಡ್ರೂ ಇಟ್ಟರು. ಉಸುರು ಕೂಡ ಕಿತ್ತಿಟ್ಟು ಕೇರಿ ಮತ್ತು ಸುಣ್ಣ ಇದು ಸಿಮೆಂಟ್ ಸ್ವಾರಿ ಇಲ್ಲರಿ. ಅಲ್ಲಿ ಏನು ಅಡುಗೆ ಮನೆಯಾಗೆಲ್ಲ ಉದುರಿತ್ತಲ್ಲ ನೀರು ಹಾಕೇರಿ ಎಲ್ಲ ಸಿಮೆಂಟು ಉದುರಿ ಬಿಟ್ಟಿತ್ತು. ಬಣ್ಣನೂ ಉದುರಿತ್ತು ಸಿಮೆಂಟ್ನೂ ಉದುರಿತ್ತು. ಆ ಕಡೆ ಮತ್ತು ಬರೀ ಸಿಮೆಂಟ್ ಸ್ವಾರಿ ಕೇರಿ ಹುಟ್ಟು ಸ್ವಾರಿ ಈಗ ಬಂದು ಬಾಂಡೆ ತೆಗಿಯಕತ್ತಾವಡಿ ಅವ್ವ. ಕಾಲೇ ಕುಂದ್ರಲ್ಲಿ ಯಾವ್ದಾರ ಮಾಡ್ತಾವಡಿ. ನಾನೇ ಉಷ್ಟು ಅಲ್ಲಿ ಇನ್ನು ಅಟ್ಟು ಮ್ಯಾಗಿನೆಲ್ಲ ಸಾಮಾನು ಬಟ್ಟೆ ತೆಗಿಯೋದು ಎಲ್ಲ ತೆಗಿಬೇಕ್ರಿ. ಇನ್ನು ಅಲ್ಲಿನೂ ಇದನ್ನು ಹಚ್ಕೊಂಬರ್ರಾಗ ಅದನ್ನು ತೆಗಿಯಕ್ಕ ಅಂತಂದು ಅಪ್ಪೆ. ಆಯ್ತಾಳಪ್ಪ ತೆಗಿತೀನಿ ಅಂತ ಕೇಳಿ ಹುಟ್ಟು ತೆಗೆದು ನಾನು. ಈಗ ಇನ್ನು ಇಲ್ಲಿ ಪೇಂಟ್ ಹಚ್ಬೇಕ್ರಿ. ಇಲ್ಲಿನೂ ಕೆಂಪಂದು ಇನ್ನು ಅಲ್ಲಿ ಕೆಂಪಂದು ಹಚ್ಚಬೇಕು.
ಇವತ್ತಿನ ಆಗಲ್ಲ ಸ್ನೇಹಿತರೆ, ಮತ್ತು ನಾಳೆಗೆ ಒಂದಿನ ಹೈರಾಣ ಐತೆ ನೋಡಿ. ನಾಳೆ ಶುಕ್ರವಾರ ಎಲ್ಲ ಮುಗಿತಿರ್ಬೇಕು, ಸ್ವಚ್ಛಾಗುತ್ತೆ ನೋಡಿ. ಶುಕ್ರವಾರ ಎಲ್ಲ ಕ್ಲೀನ್ ಆಗುತ್ತೆ ಮುಂಜಾನೆಗೆ. ನಾಳೆಗೆ ಒಂದಿನ ಒದ್ದಾಡಿ ಹೋಗುತ್ತೆ ನೋಡಿ. ಅವ್ರದ್ದೇ ನಾಳೆ ಕೆಲಸ ಭಾಳ ಇಲ್ಲ, ಬಣ್ಣ ಹಚ್ಚೋರ್ದು. ಒಲೆಗೆ ಒಂದು ಹಚ್ಬೇಕು. ಎಲ್ಲ ಸ್ವಚ್ಛ ಹೆಂಗಾಗೈತೆ, ಮನೆ ಕ್ಲೀನ್ ಆಗೈತೆ ಹೆಂಗಿಲ್ಲ ಅಂತ ಕಮೆಂಟ್ ಹಾಕಿ. ರಾತ್ರಿ ಕೂಡ ಅಡುಗೆ ಮನೆಗೆ ಇಟ್ಟು ನೋಡಿ, ಆ ಕಡೆ ಸಾಮಾನು ಎಕ್ಕಡೆ ಹೊಂದ್ಸಂಗಾಗುತ್ತಾ, ಆ ಕಡೆ ಹೊಂದಿಸ್ಕೊಂಡಿವ್ರಿ. ಯಾಕಂದ್ರೆ ಉಸುಮ ಸಾಮಾನು ಎಲ್ಲಿಡ್ಬೇಕು ಸ್ನೇಹಿತರೆ, ಇವಾಗ ಹೊರಗೆ ಇಟ್ಟಿವಂದ್ರೆ ಹೊರಗೆ ಇಟ್ಟಿವಂದ್ರೆ ಮತ್ತೆ ಸಂಜೆನೇ ಉಸುಕಿತ್ತು ಇಡಲೇಬೇಕು. ಆ ಸಜ್ಜದಾಗ ಮನೆಯಿಂದು ಸಾಮಾನು ಹಂಗೆ ಬಿದ್ದಾವು. ಮಳೆ ಓಡಾಡಕತ್ತೈತ್ರಿ, ಏನಾಗುತ್ತೆ ದೇವ್ರು ಮಾಡ್ದಂಗೆ ಆಲಿ ಸ್ನೇಹಿತರೆ. ಏನು ಮಾಡೋದು ನೋಡಿ. ಟಿಜ್ರಿ ಎಲ್ಲ ಸರ್ಸಕತ್ತಿದೆ, ಆಲಿಲ್ಲ ಸ್ನೇಹಿತರೆ, ಒಜ್ಜಿದೆ ಟಿಜ್ರಿ. ಮನ್ಯಾಗ ಗಂಡು ಮಕ್ಳು ಇರ್ಬೇಕಂತಾರ, ಇದಕ್ಕೆ ನೋಡಿ ಸ್ನೇಹಿತರೆ. ಇನ್ನು ಮನ್ಯಾಗ ಗಂಡು ಮಕ್ಳು ಇಲ್ಲಾರ ಮನೆ ಅಲ್ಲ ಅಂತ, ದೇವ್ರಿಲ್ಲಾರ ಗುಡಿ ಅಲ್ಲ ಅಂತ ಅಂತಿರ್ತಾರೆ, ಇರೋ ಶಾಸ್ತ್ರ ಹಂಗಿದೆ ನೋಡಿ. ಪ್ಯಾನ್ ಮಾತ್ರ ಇಟ್ಟು ಹೊಡೆದೈತೆ ನೋಡಿ. ಸೆಖಿ ಅದು ಸಿಕ್ಕಾಪಟ್ಟೆ ಸೆಖಿ, ಬ್ಯಾಸ್ಗೆ ಬಿಸಿಲು. ಇವ ಹೆಂಗೆ ಮಾಡಾಕತ್ತ ನೋಡಿ. ಈ ಹುಡುಗ ಕಣ್ಣ ಕಿಡಿಗೇಡದಾನ ಸ್ನೇಹಿತರೆ. ತಂದಿಲ್ಲ ಮಗ ಅಂದರು ಮಾತು ಕೇಳ್ತೈತೆ, ಆದರೆ ಏನಾರ ಕೆಲಸ ಮಾಡ್ತೈತಿ ಇಂಥ ಕಿತಾಪತಿ ಭಾಳ ಮಾಡ್ತಾವೆ ಸ್ನೇಹಿತರೆ. ಯಾವ ಥರ ಮಾಡ್ತಾನೆ ನೋಡಿದ್ರಲ್ರಿ ಅವ. ಸಾಕಾಗೈತೆ. ಶ್ರಾವಣಿ ವಿಡಿಯೋ ಮಾಡ್ಕೊತ ಹೆಂಗೆ ಅಳಿಗಾಡ್ಸ ಫೋನ್ ಹೆಂಗೆ ಗಡಿಬಿಡಿ ಅಳಿಗಾಡ್ಸ ಹೊಡಿ. ನಾನು ಅಲ್ಲೆಲ್ಲ ಸಾಮಾನು ಕಿತ್ತಾಡೋದು ಮಾಡಾಕತ್ತಿದ್ದೆ. ಒಂದಿಷ್ಟು ಸಜ್ಜದಂದವ, ಒಂದು ಸ್ವಲ್ಪ ಹಿಂದಿಲ್ದು ಮುಂದಿಲ್ದು ವಿಡಿಯೋ ಮಾಡು. ಇಲ್ಲೆಲ್ಲ ಮ್ಯಾಗೆಲ್ಲ ಸುಣ್ಣ ಬಣ್ಣ ಹಚ್ಚಾರ ನೋಡಿ. ಎಲ್ಲ ಮುಂದಗನ ಮಸ್ತ್ ಆಗೈತೆ ಸ್ನೇಹಿತರೆ, ಹೊಸ ಮನೆ ಆದಂಗೆ ಆಗೈತೆ ನಮ್ಮದು. ಅದಕ್ಕೆ ಒಳಗೆ ಯಾಕೆ ಬಿಡೋದು, ಒಂದು 10,000 ರೂಪಾಯಿ ಅಲ್ಲ, ಯಾಕೆ ಹೋದ್ರು ಅಲ್ಲಿ ಹೆಂಗಾರ ಅಲ್ಲಿ. ಶ್ರವಣಕ್ಕೆ ಕಿವ್ಯಾಗ 3 ಅದಾರ ಸ್ನೇಹಿತರೆ, ಆ 3 ಬಿಚ್ಚಿಸ್ಬೇಕು. ಅವನ್ನ ಹಾಕೇರಿ ಹೆಂಗಾರ ಬಳಸಾಡ್ಬೇಕಂತ ಮಾಡೀನಿ. ನೋಡ್ರಿ ಏನಾಗುತ್ತಾನ. ಆದ್ರೆ ಇವಾಗ ಮಾತ್ರ ನಾ ಏನೋ ಹೋಗಿ ರೊಕ್ಕ 2,000 ರೂಪಾಯಿ ಅಟ್ಟೆ ಕೊಟ್ಟು ಸುಣ್ಣ ತರಕ್ಕೆ 4,000 ರೂಪಾಯಿ ಕೈಲಿ ಹಾಕಿ ತೊಗೊಂಡಾರ. ಇಷ್ಟು ಕೊಡಬೇಕು. 4,000 ಮುತ್ತಿ ಹಾಕ್ಯಾನ್ರಿ, ಮುತ್ತಿ ಹಾಕಿ ಕೊಡ್ಬೇಕು, ಇಷ್ಟು ಕೊಡ್ಬೇಕು ನೋಡಂತೇರಂತ ನೋಡ್ಬೇಕು ಏನಾಗುತ್ತಾನ. ಅಮ್ಮ ಗೊತ್ತಿಲ್ಲರಿ ಅದು ಮುತ್ತಿ ಹಾಕಿದ ರೊಕ್ಕ. ಅಮ್ಮ ಗೊತ್ತಾಗ್ತದ್ರೆ ಅಮ್ಮ ಏನಿಲ್ಲ ಸ್ನೇಹಿತರೆ. ಅಮ್ಮಂದು ಹಚ್ಚುವನ್ನಲ್ಲ ಅಮ್ಮ, ನಾವೊಂದು ಹತ್ತಿನ ಮುತ್ಯಪಾಡ. ಏನೋ ಹೆಂಗೋ ಎಲ್ಲಿ ಹೆಂಗೆ ಬೀಳಲಿ ಸ್ನೇಹಿತರೆ. ಅವ್ರದ್ದು ನಾವು ಮಾಡಿದ ಕರ್ಮ ನಾವು ಅಂತೀವಿ, ಅವ್ರು ಮಾಡಿದ ಕರ್ಮ ಫಲ ಅವ್ರು ಅಂತಾರೆ. ಹೆಂಗಾರ ಇಲ್ಲಿ ಇನ್ನು 4,000 ಹಂಗಾರ ಇಲ್ಲಿ ಕೊಡ್ತೀನಿ. ಇನ್ನು ಹಚ್ಚೋರ್ದು 3,000 ಕೊಡಬೇಕು. ಇನ್ನೂ 7,000 2,000 ಕೊಟ್ಟೀನಿ, ಇನ್ನೂ 7,000 ಕೊಡಬೇಕು ಸ್ನೇಹಿತರೆ. ಇನ್ನೂ ಬಣ್ಣ ಕಂಬಿತ್ತಂತ ತರಿಸ್ಬೇಕು. ನೋಡಿ ಹೆಂಗೆ ಮನೆ ಪಾಪ ಹುಡುಗರ ಮುತ್ಯ ಹಚ್ಚೋ ಹುಡುಗ ಹೋಗಿ ತೊಗೊಂಬಂದಾರಿ ಬಣ್ಣ. ನಾನು ಹೋಗಿಲ್ಲ ಬಣ್ಣ ತರಕ್ಕೂ, ಅವರೇ ಹೋಗಿ ತಂದಾರ. ನಾ ಎಷ್ಟಾಗೈತೆ ಏನಾಗೈತಿ ಬಿಲ್ಲುನು ಕೇಳ ಏನಿಲ್ಲ, ಇಷ್ಟು 6,000 ರೂಪಾಯಿ ಬಿತ್ತಕ್ಕ ಅಂತ ಹೇಳಿದ್ರು. ಆದ್ರೆ ಆಗಿರಬೇಕು, ಬಣ್ಣನೆಲ್ಲ ತುಟ್ಟೈತಲ್ರಿ. ಮತ್ತು ಸುಣ್ಣ ಅಲ್ಲ, ಇದು ಆಯಿಲ್ ಪ್ಯಾಂಟ್ ಅಂತ ನೋಡಿ. ಕೈಗೆ ಹಿಡಿದ್ರೆ ಹತ್ತಲ್ಲಂತ. ಪುಟ್ಟಕ್ಕ ಏನೇ ಮಾಡಾಕತ್ತಿ ಏನಾದ್ರು ಬಂದು ಹಾಕಿ ಕರ್ಕೊಂಬಂದವ್ರಿ. ಇಕ್ಕಿ ಒಂದು ಸಾವು ನಿಂದ್ರಲಾಗ ಸ್ನೇಹಿತರೆ, ಹೇಳಾಕತ್ತಾಳ. ಹಂಗೆ ನೀವು ಮಾತಾಡ್ಕೊತ ಸ್ವಲ್ಪ ಕುಂತಿದ್ದೆ. ಹಂಗೆ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಗೆ ತೊಗೊಂಡು ನೋಡಿ. ನಾನೇ ಶ್ರಾವಣಿ ವಿಡಿಯೋ ಮಾಡಿ ಅಂತಿರ್ತೀನಿ ರೀ. ಆ ಕಡೆ ಈ ಕಡೆ ಫೋನ್ ಆಗಿಸ್ತಾ ಸುಸ್ತಾಗೈತ್ರಿ. ಅದಕ್ಕೂ ಆ ಕಡೆ ಬಾ ಶ್ರಾವಣಿ, ಈ ಕಡೆ ಬಾ ಶ್ರಾವಣಿ ಅಂಥೇಳಿ ಪುಟ್ಟಕ್ಕನು ಅಂಟ್ಲು ನೋಡಿ ಕಳಕತ್ತಾಳ. ಹೋಗಿ ಕೊಟ್ಟು ಬರ್ತೀನಿ ರೀ ಅಕ್ಕ ಅಂತೇಳಿ ಅಂಟ್ಲು. ಕೇಕ್ ಆಟ ಆಡ್ಸೋಕೆ ಇದು ಟ್ರೈ ಮಾಡಿದ್ಲು. ಆಟ ಆಳಿಲ್ರಿ. ನಾನೇನಂದೆ, ಪುಟ್ಟಕ್ಕ ಇದು ಮಗು ನಿಂದ ಅಂತ ಹೇಳ್ತೀನಿ ವಿಡಿಯೋದಾಗ ಅಂತಂದೆ. ಯಾರು ನಂಬ್ತಾರೆ ನಿನ್ನ ಮಾತು ಅಂತ ಕಾಮಿಡಿ ಮಾಡ್ಕೊತ ಅಂಟ್ಲು. ಕಾಮಿಡಿ ಮಾಡ್ಕೊತ ಒಂಟ ಅನ್ನೋರಾಗ ಸ್ನೇಹಿತರೆ ಇಲ್ಲಿ ಹಿಂದ ಅವ್ವ ಒದ್ರಾಕತ್ಬಿಟ್ಟ ಸಾವನ ಬರ್ರಿ ಚಿನ್ನಿ ಶವಕ್ಕ ಬರ್ರಿ ಅಂತ. ಯಾಕೆ ಒದರ್ತಾಕಿ ಈಟ್ ಬರೀ ಏನಾರು ಕಾಯಿಗೆ ಬಿತ್ತೆ ಮಾಡ್ತೇವೆ. ನಾ ಗಾಬ್ರಿಗೆ ಓಡಿ ಬರ್ತೀನಿ. ಮಂಗೆ ಬಂದೈತ್ರಿ, ಅದಕ್ಕೆ ನೋಡಬರ್ರಿ ಅಂತ ಒದ್ರಾಕತ್ತಾಳ. ನಾನೇ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲಿ ಬಿಡು ನಿಮಗೂ ಕೂಡ ಶೇರ್ ಮಾಡಿದ್ರಾತಂತ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ನೋಡಿ. ನಮ್ಮ ಚಿನ್ಯಾಗ ನೋಡ್ಬೇಕ್ರಿ, ನಮ್ಮ ಚಿನ್ನೆ ಭಾರಿ ಅದಕ್ಕೆ ಆಂಜನೇಯ ಅಂತ ನಾ ಬೇಯದೇನು ರೀ ನಾನೇ ಆ ಥರ ಮತ್ತೆ ಬಡ್ದಂತ. ಬೆಲ್ಲ ಇತ್ತು ಸ್ನೇಹಿತರೆ, ಬೆಲ್ಲ ಕಟ್ಟೋಯ್ದೆ. ಬೆಲ್ಲ ತೊಗೊಂಡು ಹೋಗಿ ತಿಂದ್ಮತ್ತೀಗ ಈ ಟಮಾಟಿ ಹಣ್ಣು ಹಾಳಿ ಹೆಂಗೆ ಇರ್ತೈತೆ ನೋಡು. ಅವ್ವ ಅಂದ್ಲು ಆಂಜನೇಯ ಬಿಡುವಪ್ಪ ಅದ್ರಾಗ ಏನಿಲ್ಲ ಟಮಾಟಿ ಹಣ್ಣದಾವು, ನಾಳೆಗೆ ಅಷ್ಟೇ ಟಮಾಟಿ ಸಾಂಬಾರು ಮಾಡೋಕ್ಕಂದ್ಲು. ಅದು ಅಟ್ಟಿಗೆ ಬಿಟ್ಟು ಕೇರಿ ಹುಡ್ಕ್ಯಾಡಕತ್ತೈತ್ರಿ ಏನು ತಿನ್ನಾಕೈತಿ ಏನಿಲ್ಲ ಅಂತ. ನಾನು ಉಳ್ಳಾಗಡ್ಡಿ ಪುಟ್ಟಿ ಟಮಾಟಿ ಮ್ಯಾಕ್ ಇಟ್ಟಿದ್ದೆ. ಯಾಕಂದ್ರೆ ಮತ್ತು ಕಾಯಿಕಾಲಾಗಿಟ್ರೆ ಏನಾರ ಸಾಮಾನು ಬಿದ್ದಿಗಿದ್ದು ಹೊಡಿಲ್ಲ ಅಂತೇಳಿ ಮ್ಯಾಗ ಇಟ್ಟಿದ್ದೆ. ಎಲ್ಲನೂ ಮನೆ ಸರ್ಸಕ್ಕತ್ರ ಎಲ್ಲಿ ಸಾಮಾನು ಎಲ್ಲಿರ್ತೀವೋ ಎಲ್ಲಿಲ್ಲ ಗೊತ್ತಿಲ್ಲ ಸ್ನೇಹಿತರೆ. ಹುಟ್ಟು ಮನೆ ತುಂಬ ಒಗದಾಡ್ಬಿಟ್ಟಿರ್ತೀವಿ ನೋಡಿ. ಸಾಮಾನು ಒಳ್ಳೆ ಮನೆ ಮೆಟ್ಟಾಗುತ್ತನ್ನ ವಜ್ಜಿದೆ. ಇಷ್ಟು ಊರೆಲ್ಲ ಮಂಗೆ ಹೊಡಕ್ಕೆ ಬಂದ ನೋಡಿ. ಮತ್ತು ಒಂದಿಷ್ಟು ಕಲ್ಲಿ ಕಟ್ಟಿದೆ ಅಲ್ಲಿ. ಆ ಕಲ್ಲಿ ಎಲ್ಲ ಚೆಲ್ಕೇರಿ ಆ ಥರ ತಿಂತೈತೆ ನೋಡಿ. ಅದು ಹೊಟ್ಟೆಯನ್ನು ಮುರ ಬಟ್ಟು ನೋಡಿ ಸ್ನೇಹಿತರೆ. ಮನುಷ್ಯರಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ದನಗಳಾಗಿರ್ಬೋದು,
ಪ್ರತಿಯೊಂದು ಜೀವಿಗಳಿಗೆ ಹೊಟ್ಟೆ ಅನ್ನೋದು ಭಾಳ ಮುಖ್ಯ ನೋಡಿ. ಹೊಟ್ಟಿಗಾಗಿ ಏನಂತಾರಲ್ಲ, ಒಂದು ತುತ್ತು ಅನ್ನಕ್ಕಾಗಿ ಇಷ್ಟೆಲ್ಲ ಕಷ್ಟಪಡ್ಬೇಕು ನೋಡಿ. ನಮ್ಮ ಜೀವನದಾಗ ಹಂಗೆ ಇದ್ರೂ ಈ ಆಂಜನೇಯ ನೋಡಿಕೇರಿ ಎಲ್ಲರೂ ಯಾರಿದ್ರೂ ಹೊಟ್ಟಿಗೆ ಎಲ್ಲ ನೋಡಿ ಯಾವ ಥರ ಎಡ್ಡು ಕೈಲಿ ಹಾಯ್ಕೊಂಡು ತಿಂತೈತೆ. ಅದು ಕೂಡ ಒಂದು ಸ್ಟುಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ನನ್ನ ಮಾತ್ರ ಭಾಳ ಖುಷಿ ಆಯಿತು. ಆಂಜನೇಯ ಬಂದು ಏನೋ ಕಲ್ಲಿ ಹರಿದು ತಿನ್ನಲಕ್ಕ, ಬೆಲ್ಲ ತಿಂದರೂ ಸಿಟ್ಟಿಲ್ಲ ಸ್ನೇಹಿತರೆ, ಕಲ್ಲಿ ತಿಂದರೂ ಸಿಟ್ಟಿಲ್ಲ. ನನಗೇನೋ ಏನು ತಿಂದ್ರೂ ಒಂಥರ ಖುಷಿ ಆಗುತ್ತೆ ನೋಡಿ. ನಾ ಹಾಳು ಮಾಡಿದ್ರೆ ಕೆಡಿಸಿರ ಒಂಥರ ಬೇಜಾರಾಗುತ್ತೆ. ತಿಂದ್ರೆ ಬಿಡಪ್ಪ ಅದು ಹೊಟ್ಟಿಗಾರ ಆತಲ್ಲ ನಮ್ಗೆ ಈ ಥರ ನೋಡಿ. ಇವತ್ತೆಲ್ಲ ಪೇಂಟ್ ಮಾಡೋರಿಗೆ ಊಟ ಕೊಡೋದಿಲ್ಲ. 2 ದಿನ ಮಚ್ಚಿ ಕಡೆ ಮುತ್ತಲ ಮನೆ ಪೇಂಟ್ ಮಾಡಿದ್ರು. ಅವ್ರೇನು ಊಟ ಕೊಟ್ಟಿದ್ದಿಲ್ಲ. ನಾನೇ ಎಲ್ಲ ಮೆಷಿನಾಗ ಎದ್ದು ಅಡುಗೆ ಮಾಡ್ಕೊಂಡು ಊಟ ಕೊಟ್ಟೆ. ಅಕ್ಕ ಹೊಟ್ಟೆ ತುಂಬ ನೋಡ ಕೈಲಿಕ್ಕ ಅಂಗಡಿಯಾಗ ಅಂತ ಇರ್ತದೆ. ಏನಾರ ತಿಂದ್ರು ಹೊಟ್ಟೆ ತುಂಬ್ತಿದ್ದಿಲ್ಲ. ನಾಷ್ಟ ಮಾಡಿ ಬರ್ತಿದ್ವಿ. ಅದೇ ಬಜ್ಜಿ ಗಿರ್ಮುಟ ಸಿಗುತ್ತೆ ನಮ್ಮೂರ, ಮತ್ತೇನು ಸಿಗಲ್ಲ ಸ್ನೇಹಿತರೆ. ಅದು ಒಮ್ಮೆ ಇರ್ತೈತೆ, ಇಲ್ಲಿಕ್ಕಿಲ್ಲ ಹೋಟೆಲ್ದಾಗ. ಹಿಂಗಾಗಿ ಹೊಟ್ಟೆ ತುಂಬತಕ್ಕ ಅನ್ನ ಸಾಂಬಾರು ಮಸ್ತ್ ಆಗಿತ್ತು ಅಂತಂದ್ರೆ ಅದೇ ಒಂದು ನೋಡಿ. ನಾವೇನು ಕೊಟ್ಟಿದ್ದು ಹೆಸರು ಬರಲ್ಲ ಸ್ನೇಹಿತರೆ, ನಾವು ರೊಕ್ಕ ಕೊಟ್ಟಿದ್ದು ಮನ್ಯಾಗ ಹೋಗಿದ್ವಿ. ಹಿಂಗೆ ಉಂಡಿವಪ್ಪ ಅದೇ ಒಂದು ನೋಡಿ. ಅದಕ್ಕೆ ಯಾರೇ ಬರಲಿ ಸ್ನೇಹಿತರೆ, ಒಂದು ಅನ್ನಕ್ಕೆ ಮೋಸ ಮಾಡಬಾರ್ದು. ಆದ್ರೆ ಇವಾಗ ಎಷ್ಟು ನಿಯತ್ತಿಂದ ಅನ್ನ ನೀರು ಅಂತ ಬಂದು ಕೇಳಿ ರೊಕ್ಕ 10 ಮಂದಿನ ಇದೆ. ಅದಕ್ಕಂತ ಇವಾಗ ಯಾರಾದ್ರೂ ಅನ್ನ ನೀರೋದನ್ನ ಕೊಡಾಕ ಸ್ವಲ್ಪ ಮನಸ್ಸಿಂದ ಮೊದಲಿದ್ರೆ ಬರ್ರಿ ಉಂಡ್ರಿ ತಿನ್ರಿ ಕುಂದ್ರಿ ಅಂತಿದ್ದೆ. ಇವಾಗ ಮಾತ್ರ ಮೊದಲು ಅಲ್ಲೇ ಕುಂದ್ರೆ ಅಲ್ಲೇ ಹೊರಗೆ ತಂದು ಅಲ್ಲಿಂದ ಯಾರು ಬಂದ್ರು ಹುಡುಗಕ್ಕೆ ಬಂದ್ರೆ ಸ್ನೇಹಿತರೆ ಊಟ ಕೇಳಿಲ್ಲ. ಹೊರಗೆ ಕುಂದ್ರವ ಅಂತಂದೆ ಹೋಗಿ ಊಟ ಕೊಟ್ಟೆ. ಉಂಡ್ಲು ನೀರು ಕುಡಿದು ಕೇಳ್ತಾರೆ. ಯಾಕೆ ಒಳಗೆ ಕರ್ಕೊಂಡು ಇಟ್ಕೋಬಾರ್ದು, ಯಾಕಂದ್ರೆ ಯಾವ ಯಾರು ಮೋಸ ಮಾಡ್ತಾರೆ ಗೊತ್ತಿರಲ್ಲ. ಅಂತೆಲ್ಲ ಮೋಸಗಳು ಆಗ್ಯಾವು. ಮತ್ತು ಇನ್ನು ಮುಂದೆ ಮೋಸ ಮಾಡ್ಕೊಂಡು ದೇವ್ರ ಮುಂದೆ ಕಡ್ಡಿ ಬೆಳೆದಿದೆ ಸ್ನೇಹಿತರೆ. ಆ ಫೋಟೋ ಗೊತ್ತಿಲ್ಲ, ತಂದು ಇಡಬೇಕು. ಇವಾಗ ಚರಿಗೆ ಮಳೆ ಫೋಟೋ ದೀಪ ಹಚ್ಚಿ ಕಡ್ಡಿ ಬೆಳೆದಿ ಮನಸ್ಸು ಶಾಂತಿ ಆಗುತ್ತೆ. ಶಾವಣಿ ಕೂಡ ಬೀರಾಪಂತ್ಯಾಗ ಹೋಗಿ ಬಂದು ಎಲ್ಲ ಹೊಸ ಹಾಳಿಗೆಲ್ಲ ತೆಗೆದು ಕ್ಲೀನ್ ಮಾಡಿ ನೋಡಿ. ಇನ್ನು ಕ್ಯಾಂಪನ್ನ ಹಚ್ಬೇಕು. ಹಿಂಗಾಗಿ ಇದಿಷ್ಟು ಕ್ಯಾಂಪನ್ನ ಹಚ್ಚೋದ್ರೆ ನಾಳೆ ಇಷ್ಟು ಜೋಡಿಸ್ಕೋಬೇಕು. ಮತ್ತು ಬಟ್ಟೆ ಉಸು ತಂದಿಲ್ಲ ಇಟ್ಕೊಂಡ್ರೆ ಕಾಲಾಗಿದ್ದು ಧೂಳ ಪಾಳ ಕುಂದರ್ಲಿ ಅಂತ ಬುಡಕ್ಕೊಂದು ಹಾಸಿ ಮ್ಯಾಗಿಟ್ಟು ಹಚ್ಚಿ ನೋಡಿ. ಯಾಕಂದ್ರೆ ನಾ ಬಟ್ಟೆ ಕಾಯ್ಕೋಬೇಕು. ಯಾಕಂದ್ರೆ ನನ್ನ ಲಕ್ಷ್ಮಿ ನನ್ನವ ತಾಯಿ. ನಾಳೆಗೆ ಅದು ಕ್ಯಾಂಪನ್ನು ಹಚ್ತಾರೆ. ಸ್ಟ್ಯಾಂಡ್ ಇಟ್ಟು ಅಷ್ಟು ಹೊಂದಿಸ್ತೀನಿ. ಸ್ಟ್ಯಾಂಡನ್ನು ಒರೆಸ್ಬೇಕು, ಇನ್ನೂ ಒರೆಸಿಲ್ಲ. 2 ಸ್ಟ್ಯಾಂಡನ್ನು ಕಾಣ್ತಿರ್ಬೇಕು. ಇವತ್ತಿನ ವಿಡಿಯೋ ಹೆಂಗೆ ಅನಿಸೈತೆ ಹೆಂಗಿಲ್ಲ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಹಾಕೋ ಮರಿಬೇಡಿ. ರಾತ್ರಿ ಅಡುಗೆ ಮನೆಗೆ ಇಟ್ಟಿನ್ರಿ. ನಾ ಅಡುಗೆ ಮನೆಯೂ ಎಲ್ಲ ಕ್ಲೀನ್ ಆಗಿಲ್ಲ. ಅಡುಗೆ ಮನೆಯನ್ನ ಕ್ಲೀನ್ ಅನ್ನೋಕ್ಕೆ ಅಂದರೆ ಇನ್ನೊಮ್ಮೆ ಅಲ್ಲಿ ಬಣ್ಣ ಹಚ್ಚೋತಾರಂತಲ್ಲ. ಸಿಮೆಂಟ್ ಹಚ್ಚಿಲ್ಲ ಕಪ್ಪ ಕಾಣತ್ತಲ್ಲ, ಅಲ್ಲೆಲ್ಲ ಉದುರಿ ಬಿಟ್ಟಿದ್ರಿ ಅವ್ವ. ಹಿಂಗಾಗಿ ಸಿಮೆಂಟ್ ಇತ್ತಲ್ಲ ಬಡ್ಕೊಂಡ್ಬಿಟ್ಲವ್ವ. ಉಷ್ಟು ಬಾಂಡೆ ತಿಕ್ಕಾಡಿ ಅವನ ಸರಿ ಅಮ್ಮ ಸರಿ. ಇಷ್ಟು ಬಾಂಡೆ ತಿಕ್ಕಾಡಿ ಸಿಮೆಂಟ್ ಸಾರ್ಕೊಂಡಾಳ ಅವ್ವ. ಬಂದಲ್ಲಿ ಹೆಲ್ಪ್ ಆಯ್ತು ಸ್ನೇಹಿತರೆ. ಇಲ್ಲಿಕ್ಕೆ ಹೋಗ್ಬೇಕು. ಏನು ನಾನು ಬರೇ ಸಾಮಾನು ಕಿತ್ತು ಕೊಡೋದಾಗೈತೆ ನೋಡಿ. ಸಾಮಾನು ಕಿತ್ತು ಕೊಡೋದು ಪಾಪ. ಮುಂಜಾನೆ ಅಡುಗೆ ಮಾಡಿದೆ, ಅವು ಮಧ್ಯಾಹ್ನ ಊಟ ಮಾಡಿದ್ರು. ಯಾವಾಗ ಜಗಲಿ ಮ್ಯಾಮ್ ಫೋಟೋ ತೊಗೊಂಬ ಮ್ಯಾಗ ನೋಡಲ್ಲಿ. ಈಗ ದೇವ್ರ ಮುಂದೆ ದೀಪ ಹಚ್ಚಿ ಉದ್ದಿನ ಕಡ್ಡಿ ಬೆಳಗ್ಗೆ ನೋಡಿ ಅಷ್ಟೇ. ಪೂಜೆ ಮಾಡಿಲ್ಲ. ಬುಧವಾರ ಇವತ್ತು ಒಂದು ದೀಪ ಹಚ್ಚಿ ಉದ್ದಿನ ಕಡ್ಡಿ ಬೆಳಗಿದೆ. ಮತ್ತು ಶುಕ್ರವಾರ ಊಸು ಜಗಲಿ ಮ್ಯಾಗ ತಿಕ್ಕಿ ಪೂಜೆ ಮಾಡಿದ್ರಂತ ಅಂತೇಳಿ ಎಲ್ಲ ಕ್ಲೀನ್ ಆಯ್ತು ನೋಡಿ ಸ್ನೇಹಿತರೆ. ಎಲ್ಲ ಧೂಳ ಹೊಡ್ಕೊಂಡಿಟ್ಟಿವಿ. ಮ್ಯಾಗಿನೂ ಹಾಳಿ ಚೇಂಜ್ ಮಾಡಿ ನೋಡಿ. ಹಾಳಿ ತೆಗೆದು ಹೊಸ ಹಾಳಿ ಹಾಕಿ ಊಟ ಕ್ಲೀನಾಗಿ ಇಟ್ಟು ನೋಡಿ. ಚುರುಮುರ್ಚಿಲ್ಲ ಮಿಟ್ಮೇಲೆ ಎಲ್ರು ಮಾಡಿಸಿಡೋದು. ಈಗ ಕಾಯಿಪಲ್ಲೆ ಪುಟ್ಟಿ ತಿಕ್ಕ್ಯಾಳವ, ಸ್ಟ್ಯಾಂಡ್ ತಿಕ್ಕ್ಯಾಳ. ಇವಾಗ ಏನಿಲ್ಲ ಸ್ನೇಹಿತರೆ, ಇನ್ನೂ ಒಂದಿಷ್ಟು ಸಾಂಬಾರು ಐತೆ, ಪಲ್ಯ ಐತೆ. ಒಮ್ಮಕ್ಕೆ ಶಾವಿಗೆ ಬಸ್ಬಿಡ್ತೀನಿ. ಬಸ್ಕೇರಿ ಹಾಲು ತೊಗೊಂಬಂತಾಳೆ ಮಾಡ್ತಾಳೆ ಓಡಬೇಕು. ನಾ ಮಾತ್ರ ಹಾಲು ಹಾಕೋನೆಲ್ಲ ಸಾಂಬಾರು ಶಾವಿಗೆ ನನಗೆ ಜೀವ ಅಂತೀನಿ. ನಾವು ಬಿಸಿಯಾಗ ಒಂದು ಬೆಲ್ಲ ಹಾಕೊಂಡ್ಬಿಡ್ತೀನಿ. ಹಾಲಿನ ತೆಲಿ ಕೆಲ್ಸಗಳು ಬೆಲ್ಲ ಹಾಕೊಂತೀನಿ. ಹಾಲಿನ ತೆಲಿಸಿ ಕಡ್ಸೋಬೇಡ. ರೊಕ್ಕ ಹೋತ ಅಂತ ನೋಡ್ರಿ ನಮ್ಮ ಒಟ್ಟು ರೊಕ್ಕ. ನಮ್ಗೇನು ಹಾಲು ಬೇಕನ್ನ ದೇವ್ರಿಗೆ ಹೋಗಿ ಬಂದ್ರಿ ಬೀರಪ್ಪ ಮುತ್ಯಾಗ. ಮನೆ ಸ್ವಚ್ಛ ಕಾಣುತ್ತೆ ನೋಡಿ ಸ್ನೇಹಿತರೆ. ಎಷ್ಟು ಕ್ಲೀನಾಗಿ ಐತೆ. ಇನ್ನೇನು ನಾಳೆಗೇನು ಅಷ್ಟು ಸಾಮಾನು ಮತ್ತು ಹೊಂದಿಸಿ ಇದನ್ನೆಲ್ಲಕ್ಕಿ ತೊಳ್ಕೊಂಡು ಹಾಸಿಗೆ ಹಿಂಡಿ ಹಾಕ್ತೀವಿ. ಎದ್ದಗಾನೆ ನಾಳೆಗೆ ಅಪ್ಪರು ಇಬ್ಬರು ಬರ್ತಾರೆ. ಇಬ್ಬರಿಗೆ ಊಟ ಕೊಡಬೇಕು. ಅವ್ರದ್ದೇನು ಕೊಡೋ ರೂಲ್ಸ್ ಇಲ್ಲ, ಮಾತಾಡಿಲ್ಲ. ಊಟದ್ದು ಪೂರ್ತಿಯಕ್ಕ
ಪಾಪ ಊಟ ಇವತ್ತು ಉಣ್ಣ ನೋಡಿ. ಮತ್ತು 4 ಪ್ಲೇಟ್ ಬಜ್ಜಿ ತರಿಸಿದ್ದೆ 60 ರೂಪಾಯಿ ಕೊಟ್ಟು. ಏನು ಕೊಟ್ಟರು ಏನು ಬಿಟ್ರು ಉಳಿಯಲ್ಲ ಸ್ನೇಹಿತರೆ. ಏನು ಒಟ್ಟಿಗೆ ಊಟ ಕೊಟ್ಟಿರ್ತೀವಲ್ಲ ಇಂಥವ್ರ ಮನೆಗೆ ಹೋಗಿದ್ದೀವಿ ಹೊಟ್ಟೆ ತುಂಬ ಉಂಡಿವಪ್ಪ ಅಂತಂದ್ರೆ ಅದೇ ಒಂದು ನನ್ನ ಖುಷಿ ನೋಡಿ. ಎಷ್ಟು ಸ್ವಚ್ಛಾಗೈತೆ ನೋಡಿ, ಎಲ್ಲ ಕ್ಲೀನ್ ಆಯ್ತು ನೋಡಿ. ಅದಕ್ಕೆ ಮಾಡಿಸೇ ಬಿಟ್ಟೆ. ಮತ್ತು ಸ್ನೇಹಿತರೆ ಇದು ಸುಣ್ಣೆಲ್ಲ ಏನು ಹಾಕಿ ಮಾಡ್ಯಾರಿ, ಕೈಗೂ ಹತ್ತಲ್ಲ ನೋಡಿ, ಕೈಗೂ ಹತ್ತಲ್ಲ. ಇನ್ನು ನಾಳೆಗೆ ರೊಟ್ಟಿ ಮಾಡಿ ಅದು ನಚ್ಚಿರೋದಂತ ಹಚ್ಚಿರ್ಲಿಲ್ಲ ನೋಡಿ. ರಾಟಿನಿಲ್ಲ ಐತಿ ಎಲ್ಲ ಈಗ ಏನು ಮಾಡೋದು ಸ್ನೇಹಿತರೆ. ಇವಾಗ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಫುಲ್ ಸುಸ್ತಾಗೈತೆ. ಮೊಮ್ಮಕ್ಕ ಶಾವಿಗೆ ಬಸಿತೀನಿ, ಶಾವಿಗೆ ಬಸ್ ಊಟ ಮಾಡಿ ಗಪ್ಪನೆ ಮುಕ್ಕೊಂಬಿಟ್ಟು ನೋಡಿ. ಇದಕ್ಕೊಂದಿಷ್ಟು ಎಲ್ಲ ಗ್ಯಾಸಿನ ಕಟ್ಟಿಗೆ ಅವು ಏನು ಹಾಳಿ ಬರ್ತಾವಲ್ಲ ಆ ಥರ ಹಚ್ಚಿರ್ ಬರ್ತೈತೆ. ಆದರೆ ಇವಾಗ ಎಲ್ಲಿ ತರೋರಿಲ್ಲ ಮಾಡೋರಿಲ್ಲ, ಹಣಿಗಿಲ್ಲ ಏನಿಲ್ಲ. ತಲಿಕ್ಕೋಬೇಕಾ ಶ್ರಾವಣಿನ ತಲಿಕ್ಕೊಂಡು ನೋಡಿ. ಹಂಗೆ ಶ್ರಾವಣ ಜಾಕ ಮಾಡ್ಸಿನಿ, ಅವನು ಜಾಕ ಮಾಡಿ. ಎಲ್ಲಿ ಹೋಗಿದಪ್ಪ ಇವತ್ತೆಲ್ಲ ತಂದಿ? ಹಾಂ ಹಂಗತ್ತ ಹಸ್ರ ನಿಬತ್ತಿ ಯಾರು ಹಚ್ಚಾರ? ಹಾಂ ಯಾಕೆ ಕಳ್ಸೋಕತ್ತಿ? ತೋರಿಸ್ಬೇಡ ಅಂತ ನೋಡಿ, ಹಸ ಯಾಕಾಗ ದೇವ್ರ ಸಾಮ. ಹಾಂ ಇವಂದು ಜಾಕ ಆಯ್ತು ನೋಡಿ. ಈಗ 3 ಈ ಜಾಕ ಮಾಡಿ ಮತ್ತು ನಾಳೆ ಸಂಜೆಗೆ ಮಾಡ್ತೀವಿ ಜಾಕ. ಯಾಕಂದ್ರೆ ನಾಳೆ ಉಷ್ಟು ಸಾಮಾನು ಹೊಸೋದು ಬಳಿವು ಮಾಡಿ ಸಂಜೆಗೆ ನಾಳೆ ಸ್ವಚ್ಛಾಗುತ್ತೆ ನೋಡಿ. ಎಲ್ಲನೂ ಮನೆ ಎಷ್ಟು ಕ್ಲಿಯರ್ ಕಾಣುತ್ತೆ ನೋಡಿ, ಎಷ್ಟು ಸ್ವಚ್ಛ ಕಾಣುತ್ತಲ್ಲ ಸ್ನೇಹಿತರೆ. ಖುಷಿ ಆಕೈತೆ ನನಗೂ. ಬೇಡ ಸ್ನೇಹಿತರೆ, ಸದ್ಯದಾಗ ಇಟ್ಟು ಸಾಮಾನೆಲ್ಲ ತೊಗೊಂಬಂದು ಒಂದಿಷ್ಟು ಇಟ್ಟು ಹೊಂದಿಸೀನಿ, ಹೊಂದಿಸಿಲ್ಲ. ಒಟ್ಟು ಎಲ್ಲ ರೆಡಿ ಮಾಡಬೇಕಲ್ಲ. ಯಾಕಂದ್ರೆ ಮಳೆ ಗಿಳಿ ಬಂತಂದ್ರೆ ಒಟ್ಟು ಸಾಮಾನು ತೊಳ್ಬಿಡ್ತಾವ್ರಿ. ಕಂಡಪಟ್ಟಿ ಸಾಮಾನು ಸಜ್ಜದಾಗಿದ್ದು ಮತ್ತು ಮನೆಯಿಂದಿದ್ದು ಎಲ್ಲ ಉಸು ಒಳಕ್ಕೆ ಇಟ್ಕೊಂಡ್ವಿ. ಮತ್ತು ನಾಳೆ ಇವತ್ತು ಒಳಕ್ಕೆ ಇಡೋದು ಮತ್ತು ನಾಳೆ ಹೊರಕ್ಕೆ ಇಡೋದು ನೋಡಿ. ಯಾಕಂದ್ರೆ ಮತ್ತು ರಾತ್ರಿ ಮಳೆ ಬಂತ ಹೇಳೋಕ್ಕಾಗಲ್ಲ, ಮಲ್ಕೊಂಡ್ಬಿಡ್ತೀವಿ. ಇಲ್ಲೇ ಪರ್ಸಲ್ಲಿ ಮಲ್ಕೋಬೇಕಂತ ಆಸೀವಿ. ಶ್ರಾವಣ ಮಲ್ಕೊಂಡು ನಾವು ಉಪ್ಪಿ ಕಡೆ ಬಟ್ಟೆ ಅದಾವು, ಈ ಕಡೆ ಸ್ಟ್ಯಾಂಡ್ ಅದಾವು. ಸುಮ್ಮನೆ ಹಂಗೆ ಒಂದು ಸ್ವಲ್ಪ ಇವತ್ತೊಂದು ದಿನ ಹೆಂಗಾರ ಅಡ್ಜಸ್ಟ್ ಮಾಡ್ಕೋಬೇಕಲ್ರಿ. ಮನೆಯೂ ಹಸನ್ಬೇಕು, ಎಲ್ಲನೂ ಸಿಸ್ಟಮ್ ಬೇಕಂದ್ರೆ ಆಗಲ್ಲ. ಅದಕ್ಕೆ ಎಲ್ಲನೂ ಸಾಮಾನು ಒಳಕ್ಕೆ ಹಾಕ್ಕೊಂಡು ಎಲ್ಲನೂ ಕ್ಲೀನ್ ಮಾಡ್ಕೊಂಡಿವಿ. ನಾಳೆಗೆ ಇನ್ನೂ ಸ್ವಲ್ಪ ಬಣ್ಣ ಹಾಕ್ತೈತೆ, ಅದಕ್ಕೆ ಹಚ್ಚು. ನಾಳೆ ಸಂಜೆಗೆಲ್ಲ ಕ್ಲೀನಾಗಿ ಸ್ವಚ್ಛಾಗುತ್ತೆ ನೋಡಿ ಸ್ನೇಹಿತರೆ. ನಾಳೆ ಮುಂಜಾನೆ ಹಸಿ ಹೋಗೋದಾಕಿ ಬಿಡ್ಬೇಕು ಕಟ್ ಮಾಡಿ. ಅವನು ಉಳ್ಳಾಗಡ್ಡಿ ಹಸನ್ ಮಾಡಾಕತ್ತಾಳ. ಇಲ್ಲೇ ಉಳ್ಳಾಗಡ್ಡಿ ತೊಗೊಂಬಂದ ಊರ್ಲಿಂತ 10 ಗಂಟೆ ಹಾಕಿ ಬಿಟ್ಟು ಬಾರವ ಮಲ್ಕೋಬಾ ಹೊತ್ತಾಗೈತಂದೆ. ನಾನು ಅವಿಷ್ಟೆಲ್ಲ ನೋಡಿ ಸ್ಟ್ಯಾಂಡ್ ಜೋಡ್ಸಿದ್ ನೋಡಿ. ಅವೆಲ್ಲ ಬಾಕ್ಸ್ಗಳು ತಂದು ಒಂದಿಷ್ಟು ಇಟ್ಕೊಂಡೆ. ಇನ್ನೂ ಈ ಮಾಡ್ದನು ಎಲ್ಲ ಜೋಡಿಸ್ಬೇಕಂತ ತೊಗೊಂಬಂದೆ. ಇನ್ನು ಅಲ್ಲಿ ಕೆಂಪು ಬಣ್ಣ ಹಚ್ಬೇಕಲ್ಲ, ಹಿಂಗಾಗಿ ಬ್ಯಾಡ ಬಿಡು. ಒಟ್ಟು ಜೋಡ್ಸಿದ್ ಮಜಾ ಕಿತ್ತು ಜೋಡ್ಸಾಗತ್ತೆ. ಇನ್ನು ಆ ಕಡೆ ಅಲ್ಲೇ ಸಜ್ಜ ಹೊರಗೆ ಇಟ್ಬಿಟ್ರೆ ಆ ಕಡೆ ಸೇರಿ ಆಗುತ್ತೆ. ಇವೆಲ್ಲ ಸೇರಿ ಆಗೈತ್ರಿ. ಇನ್ನು ಪಟ್ಟಿ ಕೆಂಪು ಪಟ್ಟಿ ಕೆಂಪು ಪಟ್ಟಿ ಐತಲ್ರಿ ಅಲ್ಲಿ, ಆ ಪಟ್ಟಿ ಹಚ್ಚಬೇಕು. ಅದಕ್ಕೆ ಹಚ್ಕೋತಾರೆ ಬಿಡು ಅಲ್ಲಿ ಮೆಲ್ಕ ಅಂತೇಳಿ ಬಿಟ್ಟು ನೋಡಿ. ಬನ್ನಿ ಸ್ನೇಹಿತರೆ, ಫುಲ್ ಸುಸ್ತಾಗೈತೆ. ಇವಾಗ ಬಡ್ದಾಡ್ ನೋಡಿದ್ದು ಕುತ್ಕೊಂಡಾಗೂ ಜಗಳ ನೋಡಿ ಸ್ನೇಹಿತರೆ. ಚಿನಿ, ಈ ವಿಡಿಯೋ ಇಷ್ಟ ಆರ ನಿಮ್ಗೆ ಏನಾದರೂ ಸ್ವಲ್ಪ ವಿಡಿಯೋ ಇಷ್ಟ ಆರ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀನಿ. ಚಂತನ ಕೆಲಸನಾಗೆ ನೋಡಿರ್ಬೇಕು. ಬಣ್ಣ ಹಚ್ಚೋದು ತೆಗಿಯೋದು ಏನು ಮನೆ ಸ್ವಚ್ಛ ಮಾಡಿದ್ರೆ ಆಟ ಸುಲಭ ಅಲ್ಲ ಸ್ನೇಹಿತರೆ. ಎಲ್ಲ ಎಷ್ಟು ಕಷ್ಟ ಐತೆ ಒಂದು ಗೊತ್ತು. ಏನಿದ್ರು ಮಾಡ್ಕೊಳ್ಳೇಬೇಕಲ್ಲ, ಹೆಂಗೆ ಬಂದಾಗ ಹೋಗಲೇಬೇಕು. ಬಾಯ್ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಬಾಯ್, ಗುಡ್ ನೈಟ್.